ಕಳೆದ ಬಾರಿ ಈ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಮಾಡಿದಾಗ ಈ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಬಿಟ್ಟು, ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಸಮುದಾಯದ ಜನರ ಮೇಲೆ ಏಕಾಏಕಿ ಅಮಾನವೀಯವಾಗಿ ಯಾವುದೇ ಮುನ್ಸೂಚನೆ ಕೊಡಲಾರ್ದೇ ಕಾನೂನು ಬಾಹಿರವಾಗಿ ಭಾಳ ದೊಡ್ಡ ರೀತಿಯಾಗಿರ್ತಕ್ಕ ಮಾರಣಾಂತಿಕವಾದ ದೌರ್ಜನ್ಯ ಮಾಡಿದರು. ಇದು ಇಡೀ ಲಿಂಗಾಯತ ಸಮಾಜದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಸರ್ಕಾರ ಸಮುದಾಯದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆಯಂತ ನಾವು ಪಂಚಮಸಾಲಿಗರ 2A ಕೇಳಿದ್ವಿ, ಎಲ್ಲ ಲಿಂಗಾಯತರು OBC ಕೇಳಿವಿ. ಈ ಒಂದು ಘಟನೆ ಖಂಡಿಸಿ ನಾಳೆ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲರೂ ಕೂಡಿ ಅವತ್ತು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆಚರಣೆ ಮಾಡಿ ಬೆಳಗ್ಗೆ 10 ಗಂಟೆಗೆ ಬುಧವಾರ ದಿವಸ ಡಿಸೆಂಬರ್ 10ನೇ ತಾರೀಕು ಗಾಂಧಿ ಭವನದಿಂದ ಒಂದು ಮೌನ ಪಥಸಂಚಲನವನ್ನು ಬಾಯಿಗೆ ಮತ್ತು ಕೈಗೆ ಕರಿಬಟ್ಟಿಗೆಯನ್ನು ಕಟ್ಟಿಕೊಂಡು ಬಲಗೈಯಲ್ಲಿ ಪಂಚಮಸಾಲಿ ಧ್ವಜ ಹಿಡ್ಕೊಂಡು ಒಂದು ಮೌನ ಪಥಸಂಚಲನವನ್ನು ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಆ ಸತ್ಯಾಗ್ರಹ ಸ್ಥಳವರೆಗೂ ಚಳವಳಿ ಮಾಡಿ ಆ ದಿನದ ಘಟನೆಯನ್ನು ಖಂಡಿಸುವಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇಡೀ ನಾಡಿನ ಸಮಾಜ ಬಾಂಧವರನ್ನು ಕರೆ ಕೊಡಕತ್ತೀನಿ. ತಾವೆಲ್ಲ ಪಂಚಮಸಾಲಿಗಳು ಬಹುಸಂಖ್ಯೆಯಲ್ಲಿ ಆಗಮಿಸಿ ಆ ಒಂದು ಘಟನೆಯನ್ನು ಖಂಡಿಸೋಣ. ಅವತ್ತಾರು ಲಾಠಿ ಏಟು ಹೊಡ್ಸ್ಕೊಂಡರು, ಕೈಕಾಲು ಮುರ್ಕೊಂಡರು ಅಂತ ನಮ್ಮೆಲ್ಲ ಹೋರಾಟಗಾರ ಆತ್ಮಸ್ಥೈರ್ಯ ತುಂಬೋಣ. ಸರ್ಕಾರಕ್ಕೂ ಸಹ ಒಂದು ಎಚ್ಚರಿಕೆ ಕೊಡೋಣ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಜನಾಂಗದ ಹೋರಾಟವನ್ನು ಈ ರೀತಿಗೆ ಅಮಾನವೀಯವಾಗಿ ಹತ್ತಿಕ್ಕೋ ಪ್ರಯತ್ನ ಅಂತ ಮಾಡಬಾರ್ದಂತ ಎಚ್ಚರಿಕೆಯನ್ನು ಕೊಡೋಣ. ಮತ್ತು ನಮ್ಮ ಹೋರಾಟ ನೀವು ಎಷ್ಟೇ ಲಾಠಿ ಏಟ್ ಕೊಟ್ಟರು, ಎಷ್ಟೇ ಬೂಟ್ ಏಟ್ ಕೊಟ್ಟರು, ಎಷ್ಟೇ ಗೋಲಿಬಾರ್ಗಳಂತ ಕೃತ್ಯ ಮಾಡಲೂಬಹುದು, ನೀವು ಮಾಡಿದರೂ ಸಹ ನಮ್ಮ ಹೋರಾಟ ನಿರಂತರ ನ್ಯಾಯ ಸಿಗಲು ಹೋರಾಟ ಮಾಡ್ತೀವಿ. ನೀವು ದ್ವೇಷದಿಂದ ಪಂಚಮಸಾಲಿಗ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ತೀರಿ. ನಾವು ಪ್ರೇಮದಿಂದ, ಶಾಂತಿಯಿಂದ, ನ್ಯಾಯದಿಂದ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀವಂಥ ಸಂದೇಶವನ್ನು ಮತ್ತೊಮ್ಮೆ ಬೆಳಗಾವಿಯಲ್ಲಿ ಕೂಡಿ ಅದೇ ಸ್ಥಳದಲ್ಲಿ ಕೂಡಿ ನಮ್ಮ ಹೋರಾಟವನ್ನು ಮುಂದುವರಿಸುವ ಸಂಕಲ್ಪವನ್ನು ನಾವೆಲ್ಲ ಮಾಡ್ತೀವಿ. ನಾವೆಲ್ಲ ರೈತ ಕುಲದವರು. ಯಾಕಂದ್ರೆ ನಮ್ಮ ರೈತ ಸ್ನೇಹಿ ಅಂದರೆ ನಮ್ಮ ಗೋವುಗಳು. ಹಾಗಾಗಿ ನಾವೆಲ್ಲರೂ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಆ ರೀತಿಯಾಗಿರ್ತ ಹತ್ಯೆ ಮಾಡೋದನ್ನು ಸಪೋರ್ಟ್ ಮಾಡುವಂಥದ್ದು, ಹತ್ಯೆ ಮಾಡಲಿಕ್ಕೆ ಅವರು ಪೂರಕವಾಗಿ ಕಾನೂನು ರಚನೆ ಮಾಡೋದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಹಾಗಾಗಿ ಗೋಹತ್ಯೆ ಅಷ್ಟೇ ಒಟ್ಟಾರೆ ಪ್ರಾಣಿ ಹತ್ಯೆಯನ್ನು ನಿಷೇಧಗೊಳಿಸಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗೊಳ್ಳಿ. ಆ ರೀತಿ ಅದಕ್ಕೆ ಏನಾದರೂ ಮತ್ತೆ ಮಾರ್ಪಾಡು ಮಾಡ್ತಿದ್ದು ಮಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದಯಾಮೂಲ ಸಂಸ್ಕೃತಿಗೆ ಸರ್ಕಾರ ವಿರೋಧ ಮಾಡೋದೇನೋ ಅಂತ ಭಾವನೆ ಹೆಚ್ಚಾಗುತ್ತೆ. ಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತ, ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅನ್ನುವಂಥದ್ದು ಇಡೀ ಭಾರತೀಯರ ಮತ್ತು ಕನ್ನಡಿಗರ ಒಂದು ಆಗ್ರಹವಾಗಿದೆ. ಹಾಗಾಗಿ ಪ್ರಾಣಿ ಹತ್ಯೆಯನ್ನು ಮಾಡುವಂಥದ್ದನ್ನು ನಿಷೇಧಗೊಳಿಸುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ. ಅದಕ್ಕೆ ಪೂರಕ ಆಲೋಚನೆ ಮಾಡಲಿ. ಅದಕ್ಕೆ ವ್ಯತಿರಿಕ್ತವಾಗಿರ್ತ ಆಲೋಚನೆ ಮಾಡೋದು ಒಂದು ರೀತಿಯಾಗಿ ಕೃಷಿಕರಿಗೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳಿಕೆ ಇಚ್ಛೆಪಡ್ತೀನಿ.